ಮಾಡ್ತೀನಿ ಅಂದಾಗ, ತಂದೆನೇ ಇನ್ನೊಂದು ಮದುವೆ ಮಾಡ್ತೀನಿ ಅಂದಾಗ, ಸಮಾಜವೇ ಮುಂದಾಗಿ ನಮ್ಮೂರಿನ ಗುರುಗಳಾಗಿರುವಂತ ಕಂಠಿ ಮಠದ ದೊಡ್ಡಯ್ಯನವರಿಗೆ ಇನ್ನೊಂದು ಮದುವೆ ಮಾಡ್ತೀವಂತ ಸಮಾಜ ಮುಂದಾದಾಗ, ನನಗೆ ಇನ್ನೊಂದು ಮದುವೆ ಬೇಡ ಅನ್ನೋರು ಎಲ್ಲಿದಾರ್ರಿ? ಹಣ್ಣು ವಯಸ್ಸಾಗಿರ್ತೈತಿ, ಮುಖ ಅನ್ನೋದು ಹರಿದು ಹಂಚೋದು ಕರ್ನಾಟಕ ನಕಾಶ ಆದಂಗಾಗಿರ್ತೈತಿ, ಕುಂತ್ರ ಹೇಳಕ್ ಬರೋದಿಲ್ಲ, ಎದ್ರು ಕೂಡಾಕ್ ಬರಂಗಿಲ್ಲ, ಕೆಮ್ಮಿದೂಗಳು ಹಾಳಿ ಮತ್ತೆ ಇನ್ನೊಂದು ಕೆಮ್ಮಕ್ ಸತ್ಯ ಬರಂಗಿಲ್ಲ. ಹಂಗಾಗಿ ಕುಂತಿರ್ತಾರ. ಇನ್ನೊಂದು ಅಂದ್ರೆ ಕರಿಯಕ್ ಹೋದ್ಲಂತ ಮೊಮ್ಮಗಳು, ಅಜ್ಜ ಅಜ್ಜ ಆಯಿ ಕರಿತಾ ಇದ್ದಾಳೆ, ಮನೆಗೆ ಬಾ ಸ್ನಾನ ಮಾಡೋದಕ್ಕೆ. ಮುದುಕೋಗಿ 75-80 ವರ್ಷ ಆಗಿದ್ದು. ಅಂದವ ಅಂದವ, ಅಜ್ಜಿ ಕರಿತಾ ಇದ್ದಾಳೆ ಮನೆಗೆ ಬಾ. ಯಾಕೆ ಅಂದ, ಸ್ನಾನ ಮಾಡಕ್ ಹೋಗ್, ಹಂಗ ಕರಿತಿರ್ತಾಳ ಹೋಗಂದ. ಯಾಕಜ್ಜ ಅಜ್ಜಿ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ? ಯಾಕೆ ಕೋಪ ಮಾಡ್ಕೊಂಡಿದೀಯಾ? ಅಜ್ಜ ಅಜ್ಜ ನೀ ಇನ್ನೊಂದು ಮದುವೆ ಆಗ್ತೇನೋ ಅಜ್ಜ ಅಂತ ಮೊಮ್ಮಗಳು ಕೇಳಿದ್ರೆ ಅಜ್ಜ ಅಂದ, ನನಗೆ ಇನ್ನೊಂದು ಕನ್ಯೆ ಕೊಡೋರು ಯಾರ ಅಂದವ. ಮದುವೆ ಅಂದ್ರೆ ಇಷ್ಟು ಉದ್ದ ಬಾಯಿ ತಗ. ನೋಡ್ರಿ ಎಂತದ್ದು. ದೊಡ್ಡಯ್ಯನವರು ಹೇಳ್ತಾರೆ, ಬಿಸಿ ರಕ್ತ ತುಂಬಿರುವಂತ ದೊಡ್ಡಯ್ಯನವರು, 25-26 ವರ್ಷ ತುಂಬಿರುವಂತ ದೊಡ್ಡಯ್ಯನವರು, ಇಂದ್ರಿಯಗಳ ಏನೆಲ್ಲವೂ ಕೂಡ ಚಪಲ ಚೇಷ್ಟಿಗೆ ವಯಸ್ಸು ಒಳಗಾಗುವಂತ ವಯಸ್ಸಿನೊಳಗ ಇಂದ್ರಿಯಗಳಿಗೆ ಗುಲಾಮರಾಗಿರ್ಲಿಲ್ಲ ದೊಡ್ಡಯ್ಯನವರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎ ಮ್ಯಾನ್ ಯು ಡೋಂಟ್ ಬಿಕಮ್ ದ ಸ್ಲೇವ್ಸ್ ಆಫ್ ದ ಸೆನ್ಸಸ್, ಯು ಬಿಕಮ್ ದ ಮಾಸ್ಟರ್ ಆಫ್ ದಿ ಸೆನ್ಸಸ್ ಅಂತ. ಎಲ್ಲೋ ಜೀವನೇ, ಇಂದ್ರಿಯಗಳಿಗೆ ನೀನು ಗುಲಾಮನಾಗಬೇಡ, ಇಂದ್ರಿಯಗಳಿಗೆ ಒಡೆಯನಾಗು ಅಂತ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯವರು ನಡೆಸಿರುವಂತ ಜೀವನ ಇದು. ಅಲ್ಲಿ ದೊಡ್ಡಯ್ಯನವರಂತಾರೆ, ಅವ್ವ ನನಗಿನ್ನೊಂದು ಮದುವೆ ಬೇಡವ್ವ, ಮಕ್ಕಳು ಆಗೋ ಹಾಗಿದ್ರೆ ಅದು ರುದ್ರಮ್ಮನ ಮೂಲಕವಾಗಿಯೇ ನನಗೆ ಮಕ್ಕಳಾಗಲಿ, ಇನ್ನೊಂದು ಮದುವೆಯನ್ನು ನಾನು ಮಾಡಿಕೊಳ್ಳೋದಿಲ್ಲ ಅಂದ್ರು. ತಾಯಿಗೆ ಸಿಟ್ಟು ಬಂದ್ಬಿಡ್ತು. ಹೆಂಡತಿ ಹೇಳ್ದಂಗೆ ಕೇಳಕತ್ತ ನೀವ ಏನ ಮಾಡ್ಸ ತಲೆಯಾಗ ಬಂದ್ಬಿಡ್ತು ಹೆಣ್ಮಗಳಿಗೆ. ಮಗನ ಮೇಲೆ ಬೇಸರ ಆತು. ಅವಾಗ ತಾಯಿ ಅಂತಾಳೆ, ಮನೆ ಬಿಟ್ಟು ಹೊರಗೆ ಹೋಗು ನೀನು ಅಂದ್ಲ ತಾಯಿ. ಮನೆ ಬಿಟ್ಟು ಹೊರಗೆ ಹೋಗು ಅಂದಾಗ ದೊಡ್ಡಯ್ಯನವರು ಬೇಸರ ಮಾಡ್ಕೊಳ್ಳಿಲ್ಲ. ಅವ್ವ ನಾನು ಇವತ್ತು ಹೊರಗೆ ಹೋದ್ರೂ ಕೂಡ ನಿನ್ನ ಸೇವೆ, ಅಪ್ಪನ ಸೇವೆ, ಮಠದ ಸೇವೆ ಇದನ್ನು ಮಾಡೋದನ್ನ ಬಿಡೋದಿಲ್ಲವಾ? ನಿನಗೆ ನನ್ನ ಮೇಲೆ, ನನ್ನ ಮಡದಿ ಮೇಲೆ ಕೋಪ ಬಂದಿರಬೇಕು. ಧರ್ಮದ ದಾರಿಯನ್ನ ಬಿಟ್ಟು, ಗುರುಗಳು ತೋರಿರುವಂತ ಶಿವ ಪಥವನ್ನ ಬಿಟ್ಟು ನಾನು ನಡೆಯೋದಿಲ್ಲವಾ, ನೀನ್ ಕೋಪ ಮಾಡ್ಕೋಬೇಡಂದ್ರು. ಅದೇ ಊರೊಳಗ ಉಜ್ಜಯಿನಿಯ ಶಾಖಾ ಮಠವಾಗಿರುವಂತ ರಾಮಗಿರಿ ಹಿರೇಮಠಕ್ಕೆ ಹೋಗಿ ಗಂಡ ಹೆಂಡತಿ ಸೇವಾ ಮಾಡಿದ್ರು. ಸೇವೆಯ ಫಲ ನಾವು ಅರ್ಥ ಮಾಡ್ಕೋಬೇಕು. ಇದು ಸೇವಾ ಮಾಡಕ್ ನನಗೂ ನಿಮ್ಗೂ ಒಂದು ಅವಕಾಶ. ಗುರುಗಳು ಕೊಟ್ಟಾರ, ಶ್ರೀಶೈಲ ಜಗದ್ಗುರುಗಳು ಕೊಟ್ಟಾರ. ಎಂತೆಂತ ಕ್ಷೇತ್ರಕ್ಕೆ ಹೋಗಿ ಯಾರ್ಯಾರೋ ಸೇವಾ ಮಾಡ್ತಾರ. ಗುರುದ್ವಾರಕ್ಕೆ ಹೋಗಿ ಸಿಖ್ರೆಲ್ಲ ಸೇವಾ ಮಾಡ್ತಾರ. ಇಸ್ಲಾಂ ಬಾಂಧವರೆಲ್ಲ ಮಸ್ಜಿದ್ಗಳಿಗೆ ಹೋಗಿ ಸೇವಾ ಮಾಡ್ತಾರ. ಕ್ರಿಶ್ಚಿಯನ್ರೆಲ್ಲ ಚರ್ಚ್ಗಳಿಗೆ ಹೋಗಿ ಸೇವಾ ಮಾಡ್ತಾರ. ಇನ್ನು ಜೈನರಾಗಿದ್ರೆ ಬಸ್ತಿಗಳಿಗೆ ಹೋಗಿ ಸೇವಾ ಮಾಡ್ತಾರ. ಬೌದ್ಧರಾಗಿದ್ರೆ ಬೌದ್ಧ ವಿಹಾರಗಳಿಗೆ ಹೋಗಿ ಸೇವಾ ಮಾಡ್ತಾರ. ಯಾರ್ಯಾರು ತಮ್ಮ ಧರ್ಮದೊಳಗದಾರ ಅವ್ರೆಲ್ಲರೂ ಹೋಗಿ ಸೇವಾ ಮಾಡ್ತಾರ, ಪುಣ್ಯಕ್ಷೇತ್ರಗಳಿಗೆ ಸೇವಾ ಮಾಡ್ತಾರ. ಆದ್ರೆ ನಂದು ನಿಮ್ದು ಸೌಭಾಗ್ಯ ಅಂತದಂದ್ರೆ ನಾವು ಪುಣ್ಯಕ್ಷೇತ್ರದಾಗ ಹುಟ್ಟಿವಿ, ಇದ ಊರಾಗದೀವಿ. ನಮಗ್ ಸೇವಾ ಮಾಡಕ್ ಮತ್ತೊಂದು ಊರಿಗೆ ಹೋಗ್ಬೇಕಂತಿಲ್ಲ, ಕಾಸಿಗೆ ಹೋಗ್ಬೇಕಂತಿಲ್ಲ, ಪ್ರಯಾಗ್ರಾಜಕ್ಕೆ ಹೋಗಿ ಅಲ್ಲಿ ಮುಳುಗ್ಬೇಕಂತ ತಿಳ್ಕೊಂಡಿಲ್ಲ, ಕೂಡಲ ಸಂಗಮಕ್ಕೆ ಹೋಗ್ಬೇಕಂತ ತಿಳ್ಕೊಂಡಿಲ್ಲ, ಶ್ರೀಶೈಲಕ್ಕೆ ಹೋಗ್ಬೇಕಾಗಿರುವಂತದ್ದು ಏನಿಲ್ಲ. ನಮ್ಮ ಊರು ಕೂಡ ಯಾವ ಕ್ಷೇತ್ರಗಳಿಗೂ ಕಡಿಮೆ ಇಲ್ಲ. ಭಾರತ ದೇಶದ ದಕ್ಷಿಣ ಕಾಶಿ ಯಾವುದಪ್ಪ ಅಂದ್ರೆ ಅದು ನಮ್ಮ ಯಡೂರು ವೀರಭದ್ರ ಸ್ವಾಮಿಯ ಪುಣ್ಯಕ್ಷೇತ್ರ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಸೇವಾ ಮಾಡಬೇಕು. ಸೇವಾ ಕರೆ ತೋ ಮೇವಾ ಮಿಲೇಗಾ, ನೈ ತೋ ಜಿಂದಗಿ ಮೇ ಆಪ್ಕೋ ಕುಚ್ ನಹಿ ಮಿಲೇಗಾ. ಫಸ್ಟ್ ಯು ಬಿಕಮ್ ದ ಸರ್ವೆಂಟ್ ಆಫ್ ದ ಗಾಡ್, ದೆನ್ ಗಾಡ್ ವಿಲ್ ಬಿಕಮ್ ದ ಸರ್ವೆಂಟ್ ಆಫ್ ಯು ಅಂತ. ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ, ದೊರೆತುದನ್ನು ಬಳಸಿಕೊಂಡವನು ಧರೆಯೊಳಗೆ ಧನ್ಯ. ನಿಸ್ವಾರ್ಥ ಸೇವೆಯದು ಹಿರಿತನದ ವ್ರತವು, ಪಾರಮಾರ್ಥವೇ ಇಲ್ಲಿ ನಡೆಯುವುದು ದಿಟವು ಅಂತ ತಿಳ್ಕೊಂಡು ಹೇಳ್ತಾರೆ. ಸೇವಾ ಮಾಡಕ್ಕೊಂದು ಅವಕಾಶ ಇರವಾರ. ಇಲ್ಲಿ ಮೊದಲಿಗೆ ಬಂದಿದ್ದನ್ನ ಯಾರೋ ಹಾಸ್ಯಾರ ನೋಡ್ರಿ. ಇದಕ್ಕೆ ಏನಂತಾರ್ರಿ? ಇದಕ್ಕೇನಿಲ್ಲ ಹಾಸ್ಯಾರಲ್ಲ, ಏನಂತಾರ ಅಣ್ಣವ್ರು? ಏನಂತಾರ? ಮ್ಯಾಟ್ ಇಲ್ಲ ಹಾಸ್ಯಾರ ನೋಡ್ರಿ. ಯಾರೋ ಮ್ಯಾಟ್ ಹಾಸ್ಯಾರ, ಯಾರೋ ಕುರ್ಚಿ ಹಾಕ್ಯಾರ. ನಾಳೆ ಬಂದು ರಂಗೋಲಿ ಹಾಕ್ರಿ. ನೀವು ನಮ್ಮ ಅಕ್ಕದೇರದಾರ, ಅಕ್ಕಗೆ ಹೇಳಕತ್ತೀನಿ ರಂಗೋಲಿ ಹಾಕ್ರಿ, ಒಂದು ಸ್ವಲ್ಪ ರಂಗೋಲಿ ಬಂದು ನಮ್ಮ ಅಕ್ಕಗೆ ಆಟ ಹೇಳೋ, ನಾ ಮತ್ತೆ ಬೇರೆದವ್ರಿಗೆ ಹೇಳಂಗೆ ಸ್ವಲ್ಪ ರಂಗೋಲಿ ಹಾಕೋದು. ಮುಂದೆ ಸ್ವಲ್ಪ ರಂಗೋಲಿ ಹಾಕೋದು, ನಾಳೆಯಿಂದ ಒಂದು ಸ್ವಲ್ಪ ಚಂದ ಇರ್ತೈತಿ ವೇದಿಕೆ, ರಂಗೋಲಿ ಹಾಕೋದು. ಈಗೆಲ್ಲ ಇಲ್ಲೆಲ್ಲ ಬಂದು ಯಾರೋ ಮೊದಲಿಗೆ ಹಾಸ್ಯಾರ ನೋಡ್ರಿ, ಪಾಪ ಆಮೇಲೆ ಬಂದು ಕೂಡ್ತೀರಿ. ನಿಮ್ಮ ಎಲ್ಲ ಡ್ಯೂಟಿ ಪೋಟಿ ಇರ್ತಾವ, ಅಲ್ಲಿ ಇಲ್ಲೇ ಬ್ಯಾಂಕು ಪಾಂಕ್ ಅಲ್ಲಿ ಇಲ್ಲಿ ಅಡ್ಡಾಡ್ತೀರಿ. ಕೆಲವು ಮಂದಿ ಹೋಗಿ ಬರ್ರಿ, ಹೋಗಿ ಬಂದಿನ ದಿನ ಪುರಾಣಕ್ಕೆ ಬರ್ರಿ 28ರವರೆಗೂ. ಇದು ಏನು ಬಂದು ಆಮೇಲೆ ಕುಂದಿರ್ತೀರಲ್ಲ ಕುಂದ್ರಿ. ಆಮೇಲೆ ಮೊದಲಿಗೆ ಬಂದು ಹಾಸಕ್ ಆಗದೆ ಇದ್ರು ಪರವಾಗಿಲ್ಲ, ಎದ್ದು ಹೋಗುವಾಗ ಇದನ್ನು ಮಡಿಚಿಟ್ಟು ಹೋಗ್ಬೇಕು.
ಯಾರೋ ಹಸಿರ್ತಾರಲ್ಲ, ಎದ್ದು ಹೋಗುವಾಗ ಮಡಚಿಡೋದು. ಯಾವ್ದಾರ ಸಣ್ಣ ಹುಡುಗರು ಇದ್ರೆ ಅವ್ರನ್ನೂ ಸೇರಿಸಿ ಮಡಿಚಿ ಮೂಲೆಯಾಗಿಟ್ಟು ಹೋಗ್ಬಿಡ್ರಿ ಅತ್ತಾಗ. ನೋಡ್ರಿ, ಸೇವೆ. ರಾಮಗಿರಿ ಹಿರೇಮಠದ ಪುಣ್ಯ ಪರಿಸರದಲ್ಲಿ ಸೇವೆಯನ್ನು ಮಾಡಿರುವ ಫಲ ರುದ್ರಮ್ಮನವರು ಗರ್ಭಿಣಿ ಆದ್ರು. ಒಂದು ಪುಣ್ಯ ಪ್ರಸಂಗ ಅದು. ರುದ್ರಮ್ಮನವರು ಗರ್ಭಿಣಿ ಆದ್ರು. ಗರ್ಭಿಣಿ ಆದ್ಮೇಲೆ ಯಾರೋ ಬಂದು ಹೇಳ್ತಾರ ಅತ್ತಿಗೆ, ಗರ್ಭಿಣಿ ಆಗ್ಯಾಳ, ಸೊಸಿ ಕರೆದು ಉಡಿ ತುಂಬವ ಅಂದ್ರು. ತುಂಬು ಗರ್ಭಿಣಿ ಆಗಿರುವಂತಹ ರುದ್ರಮ್ಮನವರನ್ನ ಮನೆಗೆ ಕರೆದು ಸಂಗಮ್ನವರು ಉಡಿ ತುಂಬುವಂಥ ಪ್ರಸಂಗ, ಉಡಿ ತುಂಬುವ ಪ್ರಸಂಗ. ಒಳಗೆ ಅಡಿಗೆ ಮನೆಯಾಗ ಅತ್ತಿ ಕುಂತಿದ್ಲು, ಸಿಟ್ಟು ಬಂದಿತ್ತು ಮನೆ ಬಿಟ್ಟು ಹೋಗಿದ್ದಕ್ಕ. ಅವಾಗ ಬಂದು ಹೇಳಿದ್ರು, ಸೊಸೆಯವ್ವ, ಊರವ್ರಿಗೆಲ್ಲ ಒಳ್ಳೆಯದನ್ನು ಬಯಸ್ತವ್ರು ನೀವು, ಬರ್ರಿ. ಅವಾಗ ರುದ್ರಮ್ಮನವರು ಆ ತಾಯಿ ಶರಗನ್ನು ಒಡ್ಡಿ ಹಿಂಗೆ ಕೂತ್ಕೊಂಡಾರ. ಅಡುಗೆ ಮನೆಯೊಳಗೆ ಕೂತ್ಕೊಂಡಿರುವಂಥ ಅತ್ತೆ ಉಡಿ ತುಂಬ ಸೊಸೀನಿಯನಂತಂದಾಗ ಅಡುಗೆ ಮನೆಯಿಂದ ಬರುವಾಗ ಜೋಳ ತಗೊಂಡು ಬರಲಿಲ್ಲ, ಅಕ್ಕಿ ತಗೊಂಡು ಬರಲಿಲ್ಲ, ಬೇರೆ ಯಾವುದೇ ದವಸ ಧಾನ್ಯಗಳನ್ನ ತಗೊಂಡು ಬರಲಿಲ್ಲ. ಒಲಿಯೊಳಗಿರುವಂಥ ಬೂದಿಯನ್ನು ತಂದು ಉಡಿಯೊಳಗೆ ತುಂಬಿದ್ಲು. ಹೋಗ ಆ ಕಡೆ ಅಂದ್ಲು. ಸೊಸೆಯ ಉಡಿಯೊಳಗೆ ಬೂದಿ ತುಂಬ್ತಾಳ ಅತ್ತೆ. ಓಣಿಯಾಗಿದ್ದ ಜನ ಅಂದರು, ಇದೆಯಂತ ಅಪಶಕುನ, ಇದೆಯಂತ ಅಪಶಕುನ, ಬೂದಿ ತುಂಬಿದ್ಲಲ್ಲ ಅಂತ. ರುದ್ರಮ್ಮನವರು ಎಷ್ಟು ಸಾತ್ವಿಕವಾಗಿರುವಂಥ ಜೀವನ ಆ ತಾಯಿದಂದ್ರೆ, ಬೂದಿಯನ್ನು ನಮ್ಮ ಮತ್ತೆ ತುಂಬ್ಯಾಳ ಅಂತಿಕೊಂಡು ಬೇಸರ ಮಾಡ್ಕೊಳ್ಳಿಲ್ಲ. ಚೆಲ್ಲು ಅಂದ್ರು ಓಣ್ಯಾಗಿದ್ದ ಜನ. ಚೆಲ್ಲುವ, ನಾವು ನಿನಗೆ ಉಡಿ ತುಂಬ್ತೀವಿ, ಜೋಳ ತುಂಬ್ತೀವಿ, ಗೋಧಿ ತುಂಬ್ತೀವಿ, ಅಕ್ಕಿಯನ್ನು ಉಡಿ ತುಂಬಿ ನಿನ್ನ ಕಳಿಸ್ತೀವ, ನನ್ನ ಮಗಳಂತಿಕೊಂಡು ನೀವು ಮಾಡ್ತೀವವ, ಆ ಬೂದಿಯನ್ನ ಚೆಲ್ಲು ಅಂದ್ರೆ ರುದ್ರಮ್ಮನವ್ರು ಅಂತಾರೆ, ನಿಮ್ಮ ದೃಷ್ಟಿಯೊಳಗಿದು ಬೂದಿ ಆಗಿರ್ಬೋದು, ನನ್ನ ಅತ್ತೆ ಬೂದಿಯನ್ನ ತುಂಬಿಲ್ಲ, ನೀನೊಬ್ಬ ವಿಭೂತಿ ಪುರುಷನಿಗೆ ಜನ್ಮವನ್ನು ನೀಡುವಂತಿಕೊಂಡು ಅಂಗಾರವನ್ನು ಕೊಟ್ಟಾಳ, ಇದೇ ನನ್ನ ಬಾಳಿನ ಬಂಗಾರ ಅಂತ ತಿಳ್ಕೊಂಡ್ರು. ಅಣ್ಣ ಬಂದಿದ್ದ, ಬಸಯ್ಯ ಕರಿಯಾಕ ತವ್ರ ಮನೆಗೆ ಎತ್ತಿನ ಗಾಡ್ಯಾಗ ಹೋಗ್ಬೇಕು. ಅಣ್ಣ ಬಂದಿದ್ದ. ಅವಾಗ ತಂಗಿಗೆ ಹೇಳಿದ, ಹೋಗವ, ಬಹು ವರ್ಷಗಳ ನಂತರ ಗರ್ಭಿಣಿ ಆಗಿದ್ದೀಯಾ, ನಿನ್ನ ಅತ್ತೆಯ ಆಶೀರ್ವಾದ ಪಡ್ಕೊಂಬ ಅಂದ. ಒಳಗೆ ಹೋದ್ಲು ರುದ್ರಮ್ಮ. ಒಳಗೆ ಹೋದ್ಲು. ಒಲೆ ಮುಂದೆ ಕೂತಿದ್ಲ ಅತ್ತೆ. ಸಿಟ್ಟು ಬಂದಿತ್ತು. ಒಲೆ ಮುಂದೆ ಕೂತಿರುವಂತ ಅತ್ತಿಯ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿಲ್ಲಂತ ತುಂಬ ಗರ್ಭಿಣಿ ಆಗಿರುವ ರುದ್ರಮ್ಮ. ಸಿಟ್ಟು ಬಂದಿತ್ತು ಅತ್ತಿಗೆ. ನಮ್ಮ ಮನೆ ಬಿಟ್ಟು ಹೋಗಿ ಅಲ್ಲಿ ಕಸ ಹೊಡೆದು ಅಲ್ಲೆಲ್ಲ ಹಿಂಗಾಗಿ ಬಂದಾಳ ಅಂತೇಳಿ, ಇನ್ನೊಂದು ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಹಿಂಗೆ ಹೆಣ್ಮಕ್ಳ ತಲೆಯಾಗ ಒಮ್ಮೆ ಹಠ ಬಂತಂದ್ರೆ ನೀವು ಭಾಳ ಒಳ್ಳೆಯವರಿದ್ದೀರಿ, ಅದನ್ನು ತೆಗೆದು ಹಾಕೋದು ಬಹಳ ಕಷ್ಟ. ಅತ್ತೆಗೆ ಕೋಪ ಬಂದಿತ್ತಲ್ಲ, ತುಂಬ ಗರ್ಭಿಣಿ ಆಗಿರೋ ರುದ್ರಮ್ಮ ಬಾಗಿ, ಗರ್ಭದ ಭಾರ ಬಾಗಿ ಅತ್ತಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು ಅನ್ನೋದ್ರೊಳಗೆ ಜೋರಾಗಿ ಒದ್ಲಂತ ಅತ್ತಿ. ಸೊಸಿ ಹೋಗಿ ಬಾಗಿಲಿಗೆ ಬಿದ್ದು ತಲೆ ಹೊಡಿತ. ಆ ನೋವಿನ ಮಧ್ಯದೊಳಗೆ ಹೊರಗೆ ಬರ್ತಾಳ. ಅಣ್ಣಂದ, ಏನಾತವ ಅಣ್ಣ, ಮೇಲೆ ಹೇಳ್ಬೇಕನ್ನೋದ್ರೊಳಗೆ ಸ್ವಲ್ಪ ಜೋಲಿ ಸಾಲಾರ್ದ ಬಿದ್ದೆ, ಅದಕ್ಕೆ ತಲೆ ಹೊಡೀತು ಅಂತ. ಸುಮ್ಮನೆ ಹುಟ್ಟಿ ಬರೋದಲ್ರಿ ಮಹಾತ್ಮರ. ಕಡ್ಡಿ ಹೋಗಿ ಗುಡ್ಡ ಮಾಡ್ತೀವಿ ನಾವೆಲ್ಲ, ಸ್ವಲ್ಪ ಸರದಿ ಈ ಕಡೆ ಕೂಡು ಅಂದೆ. ನಾವು ಒಂದೂರು ಪುರಾಣದಾಗ ಎದ್ದ ಮನೆಗೆ ಹೋದವ ಸೀದಾ. ನಮ್ಮ ಹುಡುಗೋಗಿ ಏನೋ ಸರದಿ ಈ ಕಡೆ ಕೂಡು ಅಂದೆ ಅಂತಲ್ಲ. ಯಾಕೋ ಪುರಾಣ ಸಮಿತಿ ಅಧ್ಯಕ್ಷ ನಾನು, ನಿನಗೆ ನಾಳೆ ಸಂಭಾವನೆ ಬೇಕಾ ಬೇಡ, ಅದಕ್ಕರ ಹ್ಞೂ ಅನ್ಬೇಕು. ನಾವು ರೊಕ್ಕ ತೊಗೊಂಡು ಹೋಗೋದಿರ್ತೈತಲ್ಲ, ಹೂನಪ್ಪ ಎಣ್ಣ ಅನ್ಕೊಂಡು ನಮ್ದು ಏನಾರು ವಿದ್ವತ್ತಿರಲಿ ಎಲ್ಲರಿಗೆ ನಮಸ್ಕಾರ ಮಾಡಿ ಹೋಗು, ಹಣೆ ಬರ್ ನಮ್ಮೂ ಇರ್ತಾವೆ. ನಾ ಅಂದೆ, ನೀ ಅಟ ಅವ ಅಟ ಯಾಕೋ ನೀನು ಬಂದು ಡ್ಯಾನ್ಸ್ ಮಾಡಪ್ಪ ಇಲ್ಲ ಅಂದೆ. ಅವತ್ತಿಂದ ಹೇಳೋದು ಬಿಟ್ಬಿಟ್ಟು ನಾವು. ನೋಡ್ರಿ, ರುದ್ರಮ್ಮ ತಲೆ ಹೊಡೆದ್ರು ಹೇಳಿಲ್ಲ. ಅಣ್ಣಂದ, ಏನವ ಅತ್ತೆ ಆಶೀರ್ವಾದ, ಅತ್ತೆ ಆಶೀರ್ವಾದ ಭಾಳ ಚಲೋ ಆತಪ್ಪ. ಏನವ, ಮತ್ತು ನೀನು ಗರ್ಭಿಣಿ ಆಗಿದಿ, ಮತ್ತು ನನ್ನ ಹೆಂಡತಿನೂ ಗರ್ಭಿಣಿ ಆಗ್ಬೇಕು, ನನಗೂ ಅತ್ತೆ ಆಶೀರ್ವಾದ ಬೇಕು. ಹೋಗಂದು ಒಳಗೆ ಹೋದಿವ. ಅತ್ತಿಯವರ ಸುಮ್ಮನೆ ನಮಸ್ಕಾರ ಮಾಡ್ಬೇಕಿಲ್ಲಿವ. ಅತ್ತಿಯವರ ನಮ್ಮ ತಂಗಿಗೆ ಹೆಂಗೆ ಆಶೀರ್ವಾದ ಮಾಡಿರಲ್ಲ, ನನಗೆ ಅದ್ರ 2ರಷ್ಟು ಆಶೀರ್ವಾದ ಅಂದ. ನನಗೂ ಹಂಗೆ ಮಾಡ್ಬೇಕ್ರೆ ಅಂದ. ಒಳಗಾಗಿದ್ದೇನು ಗೊತ್ತ ಅವಂಗ. ಕುಂದ್ರಲೋ ಇಲ್ಲಿ ಅಂದು, ನಮ್ಮ ಕಡೆಗೆ ಲೋ ಅಂತಾರ. ಕುಂದ್ರಲೋ ಇಲ್ಲಿ ಕೆಳಗ ಅಂದು. ಹೂನವ, ಪಾದ ನನ್ನ ತಲೆ ಮೇಲೆ ಇಡ್ತೀರೇನ್ರಿ ಅತ್ತಿಯವ್ರ ಅಂತ. ಇವ ಹನುಮಂತ ಕುಂತಂಗೆ ಕೂತ್ಕೊಂಡಿವ. ವೀರಾಂಜನೇಯ ಕುತ್ಕೊಂಡ 2 ಕಾಲಿಲ್ಲಿ ಜೋರು ಒದ್ಲು. ಅತ್ತಿ ಬಂದು ಬಿದ್ದಿವ. ಹೊರಗೆ ಬಂದ ತಂಗಿ, ಅತ್ತಿಯವರ ಆಶೀರ್ವಾದ ಇಂಥದನ್ನು ನನಗೆ ಗೊತ್ತಿರಲಿಲ್ಲವ. ಅಣ್ಣ, ನಿನಗೆ ಅವಳಿ ಜೋಳಿ ಗಂಡು ಮಕ್ಕಳಕ್ಕೋಬ. ಎಂಥ ರುದ್ರಮ್ಮ. ಅತ್ತಿ ಕೊಟ್ಟಿರುವ ಬೂದಿ ಐತಲ್ಲ, ಅದನ್ನು ಉಡಿಯೊಳಗೆ ಕಟ್ಕೊಂಡಿದ್ರಲ್ಲ ರುದ್ರಮ್ಮ. ತಮ್ಮೂರು, ಅವ್ರೂರು ಕೊಣ್ಣೂರು, ತಾಳಿಕೋಟೆ ಹತ್ರ ಕೊಣ್ಣೂರು. ಮತ್ತು ಇಲ್ಲೈತಲ್ಲ ಕೊಣ್ಣೂರು ಅಲ್ಲ, ತಾಳಿಕೋಟೆ ಹತ್ರ ಕೊಣ್ಣೂರು. ತವರು ಮನೆ
ಭಾಳ ಬಡತನ. ಅತ್ತಿ ಕೊಟ್ಟಿರುವ ಬೂದಿಯನ್ನು ಒಂದು ಕಪ್ನ್ಯಾಗ ಹಾಕೊಂಡು ದೇವ್ರ ಜಗಲಿ ಮೇಲೆ ಇಟ್ಲಂತ. ಲಿಂಗ ಪೂಜೆ ಮಾಡ್ಕೊಳ್ತಿದ್ಲು, ಬಸವ ಬಸವ ಅಂತಿದ್ಲು. ಬಸವ ಬಸವ ಅನ್ನೋದು 3 ಬೆರಳಿಂದ ಎಷ್ಟು ಬರ್ತದ ಅಷ್ಟು ಪ್ರತಿನಿತ್ಯ ಸ್ವೀಕಾರ ಮಾಡಿಲ್ಲ ಹೊಟ್ಟೆ. ನಮ್ಮ ಅತ್ತಿ ಪ್ರೀತಿಯಿಂದ ಕೊಟ್ಟು ಪ್ರಸಾದ ಅಂತ. ಯಾವತ್ತು ಬೂದಿ ಖಾಲಿ ಆಯ್ತೋ ಅವತ್ತೇ ಆ ತಾಯಿಗೆ ಹೆರಿಗೆ ಆಗ್ತದೆ. ಅವರೇ 40 ವಾಡದ ವೀರೇಶ್ವರ ಶಿವಶರಣರಾಗಿ ಭೂಮಿ ಮೇಲೆ ಅವತರಿಸ್ತಾರೆ. ಇಲ್ಲಿ ಗುಡ್ಡಾಪುರದ ಅನಮ್ ತಾಯಿ ಅವತರಿಸಿ ಬರ್ಬೇಕಾದ್ರೆ ಏನಾಗ್ತದೆ ಅನ್ನುವಂಥ ಪ್ರಸಂಗವನ್ನು ಮತ್ತೆ ನಾಳೆ ದಿವಸ ನಾವು ಕೇಳೋಣ. ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ